ಮೂವಿ ಚೆನ್ನಾಗಿತ್ತು. ಇದು 2ನೇ ಸತಿ ನೋಡಿರೋದು. ಸೊ ಆಲ್ ದಿ ವೆರಿ ಬೆಸ್ಟ್. ಮುಂದೆ ಹೆಣ್ಮಕ್ಳ ಮೇಲೆ ತುಂಬಾ ಕೇಳ್ತಾ ಇದ್ರೆ ಅಲ್ಲಲ್ಲಿ ಇಲ್ಲಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆ. ಆ ಘಟನೆ ನಡೀತಾ ಇರೋದ್ರಿಂದ ಇಲ್ಲೂ ಒಂದಷ್ಟು ಘಟನೆ ನಡೆದಿದೆ ಉಸಿರು ಮೂವಿನಲ್ಲಿ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇಲ್ಲ, ಸೇಫ್ ಅಲ್ಲಿ ಇರ್ಬೇಕಷ್ಟೇ. ಅವ್ರು ಹೇಳಿದ್ರಲ್ಲ ಲೈವ್ ಲೊಕೇಶನ್ ಕಳಿಸ್ಬೇಕು. ಓಕೆ ಓಕೆ. ಈ ಫ್ರೆಂಡ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರಲ್ಲ ಅದ್ರ ಬಗ್ಗೆ ಏನು ಅನಿಸ್ತು ನಿಮಗೆ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಕ್ಲಿಯರ್ ಮಾಡ್ಕೊಬೇಕು ಮತ್ತೆ ಹೋಗಿ ಅಷ್ಟೇ. ಕ್ಲಿಯರ್ ಮಾಡ್ಕೊಂಡಿದ್ರೆ ಈ ತರ ದೊಡ್ಡ ದೊಡ್ಡ ಅವಘಡಗಳು ನಡೆಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾ ಯಾ ಓಕೆ ಓಕೆ. ತಮ್ಮ ಹೆಸರೇನು? ಚೈತನ್ಯ. ಚೈತನ್ಯ. ನೀವು ಅಡ್ಡಾಡ್ತಾ ಇರ್ತೀರಲ್ಲ ಎಲ್ಲ ಆ ಕಡೆ ಎಲ್ಲ, ಸೊ ಆ ತರದೆಲ್ಲ ನೀವು ಘಟನೆಗಳೆಲ್ಲ ನೋಡ್ತಾ ಇರ್ತೀರಾ? ಆ ತರ ಘಟನೆಗಳು ಈ ಮೂವಿನಲ್ಲೂ ಒಂದಷ್ಟು ಇದೆ. ಸೊ ಇದ್ರ ಬಗ್ಗೆ ಏನು ನಿಮ್ಮ ಪ್ರತಿಕ್ರಿಯೆ? ನಮ್ಮ ಹುಷಾರ್ ನಾವ್ ಇರ್ಬೇಕು. ಏನೇ ಆಗ್ಲಿ ನಮ್ಮ ಹುಷಾರ್ ನಾವ್ ಇರ್ಬೇಕಷ್ಟೇ. ಅಂದ್ರೆ ನೀವ್ ಹೇಳ್ತಾರ ಪ್ರಕಾರ ಪಿಜ್ಜಾ ಬರ್ಗರ್ ಮ್ಯಾಗಿ ತಿನ್ಕೊಂಡು ಸುಮ್ಮನೆ ಆರಾಮಾಗಿರ್ಬೇಕಂತೀರಾ? ಇಲ್ಲ ಇಲ್ಲ ಇಲ್ಲ, ನಾವು ಸ್ಟ್ರಾಂಗ್ ಆಗಿ ಫೈಟ್ ಹೊಡಿಬೇಕು ಮಾಡ್ಬೇಕು ಅನ್ನೋ ತರ ಕಲಿಬೇಕು ನಾವು. ಅದೇ ಸ್ಟ್ರಾಂಗ್ ಅಲ್ಲಿ ಇರ್ಬೇಕು. ನಮ್ಮ ಇದನ್ನ ಬಿಡ್ಬಾರ್ದು ಅಷ್ಟೇ. ಓಕೆ ಓಕೆ. ನಮ್ ಪ್ರೆಗ್ನೆಂಟ್ ನಾವ್ ಇರ್ಬೇಕು. ಹೆಂಗೆ ಹುಷಾರಾಗಿರ್ಬೇಕು, ಇವಾಗಿರೋ ಟೆಕ್ನಾಲಜಿನ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೈಕ್ ಕಾನ್ಸೆಪ್ಟ್ ಐಡಿಯಾ ಎಲ್ಲ ಚೆನ್ನಾಗಿದೆ. ಮೂವಿ ಇಷ್ಟ ಆಯ್ತು ಸರ್. ಮೂವಿ ಇಷ್ಟ ಆಯ್ತು. ಅಂದ್ರೆ ನೀವು ಕೊಟ್ಟಿರೋ ಟಿಕೆಟ್ ಯಾವುದೇ ಕಾರಣಕ್ಕೂ ಮೋಸ ಇಲ್ವಾ? ಇಲ್ಲ ಇಲ್ಲ, ಖಂಡಿತ ಬಂದು ಎಲ್ಲರೂ ನೋಡ್ಬೋದು. ವರ್ತ್ ವಾಚಿಂಗ್. ಈ ಸಿನಿಮಾನ ಉಸಿರು ಸಿನಿಮಾನ ನೋಡಕ್ಕೆ ಯಾಕೆ ಬರ್ಬೇಕು? ಯಾಕೆ ಬಂದು ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಇದು ಆಕ್ಚುಲಿ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಹೆಂಗೆಲ್ಲ ಆಗುತ್ತೆ, ಸೊಸೈಟಿ ಹೆಂಗಿದೆ, ಜನ ಹೆಂಗಿದ್ದಾರೆ ಅಂತ. ಲೈಕ್ ಕ್ಲೈಮ್ಯಾಕ್ಸ್ ಅಲ್ಲಿ ಲೈಕ್ ಹುಡುಗಿರೆಲ್ಲ ಸೇಫ್ ಆಗಿರ್ಬೇಕಂತ ಹೇಳಿದ್ದಾರೆ. ಅದೆಲ್ಲ ಅದು ಒಂಥರ ಮಾರಲ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ. ಲೈಕ್ ಗರ್ಲ್ಸ್ ಎಲ್ಲ ಚೆನ್ನಾಗಿದೆ. ಅಂದ್ರೆ ನಿಮ್ ಪ್ರಕಾರ ಈಗ ಮೂವಿ ನೋಡೋದಲ್ಲ ಕ್ಲೈಮ್ಯಾಕ್ಸ್ ಅಂತಾನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರಲ್ಲ ಅದ್ರ ಬಗ್ಗೆ ವಾಟ್ ಏನೇ ಇದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡೆ ಏನೇ ಇದ್ರು ಫಸ್ಟ್ ನಿಜ ಅರ್ಥ ಮಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗ್ಬೇಕು ಅನ್ನೋದು ಐ ಫೀಲ್. ಈಗ ನೀವು ರಿಯಲ್ ಲೈಫ್ ಅಲ್ಲಿ ಎಲ್ಲ ಕಡೆ ಅಡ್ಡಾಡ್ತಿರ್ತೀರಾ, ಕಾಲೇಜ್ ಹೋಗ್ತೀರಾ, ಜಿಮ್ ಹೋಗ್ತೀರಾ, ಎಲ್ಲ ಕಡೆ ಅಡ್ಡಾಡ್ತಿರ್ತೀರಾ. ಹೆಂಗಿರ್ಬೇಕಂತ ಏನಿದೆ? ಅದೇ ನಾವು ನಮ್ಮ ಹುಷಾರಲ್ಲಿ ಇರ್ಬೇಕು. ವಿ ಬೀಯಿಂಗ್ ಅ ಗರ್ಲ್ ವಿ ಶುಡ್ ಬಿ ಸೇಫ್. ನಾವ್ ಹೆಂಗಿದ್ರು ಬೇರೆಯವ್ರು ಕೂಡ ನೋಡೋದು ಹಂಗೆ ಇರ್ಬೇಕು. ಅದು ಈಗ ರಿಲೇಟೆಡ್ ಅಂತ ಅನ್ಸುತ್ತೆ ಉಸಿರುಗೆ. ರಿಲೇಟೆಡ್ ಸ್ಟ್ರಾಂಗ್ ಆಗಿರ್ಬೇಕಿತ್ತು. ಆಲ್ಮೋಸ್ಟ್ ಗರ್ಲ್ಸ್ ನಾವು ಹುಡುಗಿರಾಗಿ ನಾವು ಸ್ಟ್ರಾಂಗ್ ಆಗಿರ್ಬೇಕು. ಬೇರೆ ಹುಡುಗಿರು ನಾವೇನಾದ್ರೂ ನೋಡಿದ್ರೆ ವಿ ಹ್ಯಾವ್ ಟು ಸಪೋರ್ಟ್ ದೆಮ್ ಅಂಡ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ವಿ ಬೀಯಿಂಗ್ ಗರ್ಲ್ಸ್. ಈಗ ನೀವು ರಿಯಲ್ ಆಗಿ ಒಂದ್ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದೀರಾ. ಸಿನಿಮಾ ನೋಡ್ಕೊಂಡು ಬರೋರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಮೂವಿ ನೋಡಿ. ಇಟ್ ವಾಸ್ ಗುಡ್. ಇಟ್ಸ್ ಗುಡ್. ಮೂವಿ ಇಸ್ ಗುಡ್ ಅಂಡ್ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ. ಎಷ್ಟು ರೇಟ್ ಕೊಡ್ತೀರಾ? 10 ಔಟ್ ಆಫ್ 10. 10 ಔಟ್ ಆಫ್ 10. ನನಗೆ ವಿಲನ್ ಜಾಸ್ತಿ ಇಷ್ಟ ಆಯಿತು. ಯಾಕಂದರೆ ಹಿಸ್ ಲುಕ್ಸ್ ಜಾಸ್ತಿ ಚೆನ್ನಾಗಿತ್ತು ಬಿಕಾಸ್ ಆಫ್ ಹಿಸ್ ಲಾಂಗ್ ಹೇರ್. ಆ್ಯಂಡ್ ಆಲ್ಸೋ ಸೂರ್ಯಾಸ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಆಮೇಲೆ ನನಗೆ ಪ್ರಿಯಾ ಹೆಗ್ಡೆದು ಅದು ತಾಯಿ ಆಗಿರೋ ಕಾಸ್ಟ್ಯೂಮ್ ಚೆನ್ನಾಗಿ ಇಷ್ಟ ಆಯಿತು. ಯಾಕಂದರೆ ದೇ ಲುಕ್ ಟೂ ಗುಡ್. ಶಿ ಲುಕ್ ವೆರಿ ಗುಡ್ ಇನ್ ದ್ಯಾಟ್. ಆ್ಯಂಡ್ ಓವರ್ ಆಲ್ ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಸ್ ಇನ್ನೊಂದು ಥರ ಚಾನ್ಸ್ ಇದ್ದರೆ ನನಗೆ ನೋಡೋಕ್ಕೆ ಮೂವಿ ಅಫ್ಕೋರ್ಸ್ ಲೈಕ್ ಖಂಡಿತ ನಾನು ಬಂದು ನೋಡ್ತೀನಿ ಮೂವಿನ. ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಫಸ್ಟ್ ಅಲ್ಲಿ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಫಸ್ಟ್ ತುಂಬ ಜಾಸ್ತಿ ಟ್ವಿಸ್ಟ್ ಇತ್ತು. ಫಸ್ಟ್ ಅಲ್ಲಿ ನನಗೆ ಲೈಕ್ ನೆಟ್ಟಿಗೆ ಅರ್ಥ ಆಗಲ್ಲ ಏನಿದು ಹಿಂಗೆ ಕಟ್ ಆಗ್ತಿದೆ ಅಂತ. ಲಾಸ್ಟ್ ಅಲ್ಲಿ ತುಂಬ ಲೈಕ್ ಕ್ಲಾರಿಟಿ ಬಂತು. ಆಮೇಲೆ ಲಾಸ್ಟ್ ನಾನು ತುಂಬ ಎಂಜಾಯ್ ಮಾಡಿದ್ದು ಬಿಕಾಸ್ ಆಫ್ ದ ಟ್ವಿಸ್ಟ್. ಇಟ್ ವಾಸ್ ಏನಂತಾರೆ ಅದನ್ನ ಅಷ್ಟು ತುಂಬ ಖುಷಿ ಆಯಿತು. ಸಸ್ಪೆನ್ಸ್ ಎಮೋಷನ್ಸ್ನ ಮೀಟ್ ಮಾಡುವಾಗ ಉಸಿರು ಯು ಸೇ ದ್ಯಾಟ್. ಆ್ಯಂಡ್ ದ ಸೆಕೆಂಡ್ ಹಾಫ್ ಎರಡನೇ ಹಾಫ್ ತುಂಬ ಚೆನ್ನಾಗಿದೆ. ಇಂಟೆನ್ಸ್ ಇದೆ. ಕ್ಲೈಮ್ಯಾಕ್ಸ್ ಇದೆ. ತುಂಬ ಚೆನ್ನಾಗಿದೆ. ಯು ಹ್ಯಾವ್ ಟು ವಾಚ್. ವರ್ತ್ ವಾಚಿಂಗ್. Yeah, self-reliance. Yes, that's very important. You know, you have to ensure yourself when you're going out. It's really gives a message to the women. It's really good. I'm like processing right now because I'm like I expected something and the movie, it's mind blowing. Absolute fantastic movie. So. ಸಿನಿಮಾ ನೋಡಲ್ಲ ಟಿಕೆಟ್ ಕೊಟ್ಟು ಬರೋರಿಗೆ ಯಾವುದೇ ತರ ಮೋಸ ಇಲ್ಲ. ನಾವು ಸಿನಿಮಾ ಫ್ಯಾಮಿಲಿ ಸಮೇತ ಬಂದು ನೋಡಬಹುದು. ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದು ನೋಡಬೇಕು. ಯಾಕಂದ್ರೆ ಇಟ್ಸ್ ವರ್ತ್ ವಾಚಿಂಗ್. ನಿಮಗೆ ಗೊತ್ತಿರುತ್ತೆ. ಸಿ ಐ ಕಾಂಟ್ ಸೇ ಎನಿಥಿಂಗ್ ರೈಟ್ ನೌ. ಯು ಕಮ್ ಟು ದಿ ಥಿಯೇಟರ್ ವಾಚ್ ಮೂವಿ, ಯು ವಿಲ್ ನೋ ಇಟ್ಸ್ ವರ್ತ್. ಎಷ್ಟು ಪಾರ್ಟ್ಸ್ ಮಾಡಕ್ಕೆ ಇಷ್ಟಪಡ್ತೀರಾ? 10 on 10.